ಇರಬೇಕು ಲೈಫ್ ಅಂತ ಹೇಳಿದ್ರೆ ಯಾರು ಕೇಳಲ್ಲ. ನೀವು ದರ್ಶನ್ ಅಂತ ಒಂದು ಹೆಡ್ಲೈನ್ ಹಾಕಿ, ನೀವು ಎಷ್ಟು ವ್ಯೂ ಬೇಕು ಹೇಳಿ. ಈಗ ನಾಳೆ ನಾನೇ ನನ್ನ ಡಾಕ್ಟ್ರ್ ಅಂತ ಹೇಳಿದೆ, ಓಕೆ ಡಾಕ್ಟರ್ ಇಂಟರ್ವ್ಯೂ, ನೆಕ್ಸ್ಟ್ ವಾಸ್ ದರ್ಶನ್. ಏನಕ್ಕೆ ಒಬ್ಬನೇನ ತಪ್ಪು ಮಾಡಿದ್ದು, ಕೇಸ್ ನಡೀತಾ ಇದೆ ಈಗ ನೀವು ಕೇಳಿ ನನ್ನ ಕಮೆಂಟಲ್ಲಿ ಏನು ಅರ್ಥ ಇದೆ ಹೇಳಿ. ನಾನು ಕಮೆಂಟ್ ಮಾಡಿದ್ದು ಏನಾದರೂ ಹೆಲ್ಪ್ ಆಗುತ್ತೆ? ಬರಲ್ಲ. ಬಟ್ ಒಂದು ಮಾರ್ಕೆಟಿಂಗ್ ಅಂತ ಬರುತ್ತೆ. ಇವತ್ತು ನ್ಯೂಸ್ ಇಸ್ ಸೋಲ್ಡ್, ಡೆಫಿನೆಟ್ ಆಗಿ ನ್ಯೂಸ್ ಇಸ್ ಮುಂಚೆ ಥರ ರೆಸ್ಪಾನ್ಸಿಬಿಲಿಟಿ. ನಾನು ಹೇಳಿದೆ, ಇವರು ಇದ್ದಾರೆ, ರೆಸ್ಪಾನ್ಸಿಬಿಲಿಟಿ ದಟ್ ಈಸ್ ವಿ ಆರ್ ಲೂಸಿಂಗ್ ಇಟ್ ಔಟ್. ಒಂದು ಚಾನಲಲ್ಲಿ ಬಂದರೆ ಇನ್ನೊಂದು ಚಾನಲ್ ಉಲ್ಟಾ ಬರುತ್ತೆ. ಇದು ಎಲ್ಲಿ ಹೋಗುತ್ತೆ ನಮಗೂ ಗೊತ್ತಿಲ್ಲ. ಸೊ ಬೇಸಿಕಲಿ ದಟ್ ರೆಸ್ಪಾನ್ಸಿಬಿಲಿಟಿ ಇದರಲ್ಲೂ ಕಮ್ಮಿ ಆಗ್ತಾ ಇದೆ. ನಾನು ಹೇಳೋದು ಎಲ್ಲದರಲ್ಲೂ ಇಟ್ ಈಸ್ ಗೆಟಿಂಗ್ ಡೌನ್, ದ ಲೆವೆಲ್ಸ್ ಆರ್ ಗೆಟಿಂಗ್ ಡೌನ್, ವಿಚ್ ಇಸ್ ಡೆಫಿನೆಟ್ಲಿ ಡಿಸ್ಟರ್ಬಿಂಗ್ ಅಲ್ವಾ? ನಂಗೆ ಗೊತ್ತಿಲ್ಲ, ದಟ್ಸ್ ವಾಟ್ ಐ ಫೀಲ್. ಯಾಕಂದರೆ ಮಾರ್ಕೆಟಿಂಗ್ ಇದೆ. ಈಗ ನಮ್ಮದೇ ಒಳ್ಳೇದು ಹೇಳಿದ್ರೆ ಡೆಫಿನೆಟ್ ಆಗಿ ಯಾರೋ ಒಬ್ಬರು 200 ಸಸಿ ನೆಟ್ಟ, ಈ ಥರ ಗ್ರೀನರಿ ಮಾಡ್ದ, ಯಾರಿಗೆ ಬೇಡ ಅಗತ್ಯ ಇಲ್ಲ. ಅವನೇನು ಕೈ ಎಳ್ದ, ಈ ಪೊಲಿಟಿಷಿಯನ್ ಅವರಿಗೆ ಅವರೇನು ನೋಡಿದ್ರು, ಅದಕ್ಕೆ ಜಾಸ್ತಿ ವ್ಯೂ ಬರುತ್ತೆ. ಬಿಕಾಸ್ ಡೆಫಿನೆಟ್ ಆಗಿ ದಟ್ ಇಸ್ ಹೌ ಇಟ್ ಇಸ್ ಮಾರ್ಕೆಟೆಡ್. ಜನರಿಗೂ ನಾನು ಹೇಳೋದು, ಇದು ಜನರ ಮಿಸ್ಟೇಕ್. ಜನರಿಗೆ ಒಳ್ಳೇದು ಬೇಡ, ಕೆಟ್ಟದೇ ಬೇಕು. ಇವತ್ತು ಏನಕ್ಕೆ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಈಗ ದರ್ಶನ್ ವಿಷಯ ಅಂದರೆ ವ್ಯೂ ಸಿಗುತ್ತೆ. ಅದ್ರಲ್ಲಿ ಏನಾಗಲ್ಲ, ಏನಿದೆ ಅವ್ನು ಒಳಗಿದ್ದಾನೆ. ಈಗ ನೆಕ್ಸ್ಟ್ ಹಿಯರಿಂಗ್ ತನಕ ಎಲ್ಲರೂ ಕಾಯಬೇಕು. ಬಟ್ ದಿವಸ ಇಲ್ಲ, ವಿಜಯಲಕ್ಷ್ಮಿ ಹೋದ್ರು, ಅದಕ್ಕೆ ಅರ್ಥ ಇಲ್ಲ. ಐ ಡೋಂಟ್ ನೋ, ಅದೊಂದು ನ್ಯೂಸ್. ಅದು ನೀವು ಯಾವುದು ನೋಡಿ, ಮೇಜರ್ ನ್ಯೂಸ್ ಅದೇ ಇರೋದು. ವಿಜಯಲಕ್ಷ್ಮಿ ಹೋದ್ರು, ಅವ್ರ ತಾಯಿ ಹೋದ್ರು, ಪ್ರತಿಯೊಬ್ಬರು ಕೈದಿಗೆ ಹೋಗ್ತಾರೆ. ಅವ್ನು ಬೆರಳು ಹಾಗೆ ಮಾಡ್ದ, ಇವ್ನು ಹಂಗೆ ಮಾಡ್ದಾನೆ, ಅವ್ನು ಹೆಂಗೆ ಮಾಡ್ತಾನೆ, ಯಾರಿಗೆ ನಮಗೇನು ಸಂಬಂಧ ಬರುತ್ತೆ? ಆಮೇಲೆ ಚಿತ್ರರಂಗ ಅಲ್ಲ ಅದು ಶೂಟಿಂಗಲ್ಲಿ ಆಗಿದ್ದ ವಿಷಯನೇ ಅಲ್ಲ, ಅದು ಪರ್ಸನಲ್ ಆಗಿದ್ದ ವಿಷಯ.